ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಿನ ಈ ತರ ಸೆಪರೇಟ್ ಊಟ ತಿನ್ಬೇಕು ಅಂದ್ರೆ ಹಿಂಸೆ ಆಗುತ್ತಮ್ಮ. ಯಜಮಾನ್ರೆ, ನೀವು ಇದೇ ತರ ಊಟ ಮಾಡ್ಬೇಕು ಅಂತ ಜಾನಕಿ ಅವರು ಹೇಳೋರೆ. ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ಅಮ್ಮ, ಅವ್ರು ಇದ್ದಾಗ ಹಾಗಾಗ್ತಿತ್ತು, ಈಗ ಅವ್ರು ಇಲ್ವಲ್ಲ. ಅವ್ರು ಇಲ್ದೇ ಇದ್ರೆ ಏನಂತೆ? ಅವ್ರು ಎಲ್ಲೇ ಇದ್ರು ನಿಮ್ಗೆ ಯಾವ ಸಮಯಕ್ಕೆ ಯಾವ ತರದ್ ಊಟ ಕೊಡ್ಬೇಕು ಅಂತ ನಂಗೆ ಹೇಳೇ ಹೋಗೋರೆ. ಇನ್ನು ಎಷ್ಟು ದಿನ ಹೀಗೆ ಊಟ ಕೊಡ್ಬೇಕಂತೆ? ಇನ್ನು ಎಷ್ಟು ದಿನ ಅಂದ್ರೆ ಏನು ಅರ್ಥ ಅಣ್ಣ? ಅವ್ರು ಹೇಳೋಗಿದ್ದಾರೆ ಅಂದ್ಮೇಲೆ ಪ್ರತಿದಿನ ನೀನು ಈ ಸ್ಪೆಷಲ್ ಊಟ ಮಾಡಲೇಬೇಕು. ಅವರು ಇನ್ನು ಆರೋಗ್ಯ ನೋಡ್ಕೊತಿದ್ದವರು. ಅವ್ರು ನಮ್ಗೆಲ್ಲ ಹೇಳೋಗಿದ್ದಾರೆ ಅಂದ್ರೆ ಅದನ್ನ ಪಾಲಿಸೋದು ನಮ್ಮ ಕರ್ತವ್ಯ. ನಿಮ್ಮನ್ನೆಲ್ಲ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿ ಹೋಗಿದ್ದಾರೆ ಜಾನಕಿ ಅವರು. ಅವ್ರ ಗುಣನೇ ಹಂಗಿತ್ತು ಯಜಮಾನ್ರೆ. ಅವ್ರ ಮಾತು ಕೇಳ್ತಿದ್ರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸ್ತದೆ. ಅದು ಅಲ್ದೆ ಅವ್ರು ಏನೇ ಹೇಳಿದ್ರು ಅದು ಯಾವಾಗ್ಲೂ ಸರಿ ಇರ್ತದೆ ಅಂತ ಅನ್ಸ್ತದೆ. ಅವ್ರು ಹೇಳೋದು ಸರಿಯಾಗಿ ಇರ್ತಿತ್ತು, ನಾವು ಅವ್ರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಷ್ಟೇ. ಅಣ್ಣ ಏನೋ ಹೇಳ್ದೆ? ಅದು ಜಾನಕಿ ಅವ್ರು ಇದ್ದಿದ್ದು ಸ್ವಲ್ಪ ದಿನಾನೇ ಆದರೂ ಯಾರು ಹೇಗಿರಬೇಕು, ಏನೇನು ಮಾಡಾಕ್ಬೇಕು ಅಂತ ಹೇಳ್ಕೊಟ್ಟು ಹೋಗಿದ್ದಾರೆ. ಪೇಷಂಟ್ಗಳನ್ನೇ ಈಗ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೋತಾರೆ ಅಂದರೆ ಅವರು ಮನೆಯವ್ರನ್ನ ಹೆಂಗೆ ನೋಡ್ಕೊಂಡಿರ್ಬೇಡ. ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಬಾವಾ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಇಲ್ಲಮ್ಮ, ಅವ್ರ ಸಂಸಾರ ಸರಿಯಾಗಿಲ್ವಂತೆ, ಅವ್ರ ಗಂಡ ಅವ್ರ ಜೊತೆಗಿಲ್ಲ. ಪಾಪ ಇಂಥ ಒಳ್ಳೆ ಮನಸ್ಸಿರೋರಿಗೆ ಹೀಗಾಗಬಾರ್ದಾಗಿತ್ತು. ನಿಜ ಅಣ್ಣ, ಇತ್ತಿನ ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ ಕೆಲವು ಗಂಡಸರಿಗೆ ತಮ್ಮ ಹೆಂಡತಿ ಒಳ್ಳೆ ಗುಣಗಳು ಅರ್ಥನೇ ಆಗೋದಿಲ್ಲ. ಏನಂದ್ರಿ? ನಿನಗಲ್ವೇ ಆ ಜಾನಕಿ ಅವ್ರ ಗಂಡ ಅವ್ರ ಜೊತೆ ಇಲ್ವಲ್ಲ, ಅವ್ರ ಬಗ್ಗೆ ಹೇಳ್ದೆ ಅಷ್ಟೆ. ಆ ನಂದಿನಿ ದೂರದಲ್ಲೇ ಇದ್ರು ಈ ವೀರು ಮಾತ್ರ ಯಾವಾಗ್ಲೂ ಅವಳ ನೆನಪಲ್ಲೇ ಇರ್ತಾನೆ. ಈ ಮನೆಗೆ ಬಂದಿದ್ದು ನಂದಿನಿನೇ ಅಂತ ಇವನಿಗೆ ಗೊತ್ತಾಗ್ಬೇಕಾಗಿತ್ತು. ಆದ್ರೂ ನನ್ನ ಕಣ್ಣು ಮುಂದೆನೆ ಕಣ್ಣ ಮುಚ್ಚಾಲೆ ನಡೆದು ಹೋಯ್ತಲ್ಲ. ಈಗ ಅವಳು ಎಲ್ಲಿದ್ದಾಳೋ ಏನೋ. ಈ ಪಪ್ಪಾಯ ಗೊಜ್ಜು ಯಾರು ಮಾಡಿದ್ದು? ಸಿಕ್ಕಾಪಟ್ಟೆ ರುಚಿಯಾಗಿದೆ. ನಾನೇ ಮಾಡಿದ್ದೆ ಯಜಮಾನ್ರೆ. ಸರಿ, ನೀವು ಜೊತೆಗೆ ಕೂತ್ಕೊಳ್ಳಿ, ಊಟ ಮಾಡೋಣ. ನೀನು ಹಾಕೊಂಡು ತಿನ್ನಮ್ಮ. ಅಯ್ಯೋ ಬೇಡ ಬಾವಾ, ಅವಳು ಇದನ್ನ ತಿನ್ಬಾರ್ದು. ಯಾಕಮ್ಮ, ಪರಂಗಿ ಗೊಜ್ಜು ತಿನ್ನಂಗಿಲ್ವಾ? ಅದು ಅದು ಸಾವಿತ್ರಿ ಗರ್ಭಿಣಿ ಬಾವಾ. ನೀವೆಲ್ಲ ಊಟ ಮುಗಿಸ್ ಬನ್ನಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಯಜಮಾನ್ರಿ, ಕಾಂತಮ್ಮ, ಹೆಂಗಸಿನ ಫೋಟೋ ನೀನು ಇನ್ನೂ ಕಳ್ಸಿಲ್ಲ. ಎಷ್ಟು ದಿನ ಆಯ್ತು? ಯಾಕೆ ಹೀಗೆ ಮಾಡ್ತಿದ್ಯಾ? ಆ ಹೆಂಗಸು ನಿನ್ನ ಮನೇಲೇ ಇದ್ದಾಳೆ ಅಂದಮೇಲೆ ಅವಳು ಫೋಟೋ ಕಳ್ಸಕ್ಕಾಗಲ್ವಾ? ಅಯ್ಯ ಮೇಡಮರೇ, ಆ ಹೆಂಗಸು ನೆಟ್ಗೆ ಮುಖಾನೇ ತೋರಿಸ್ತಿಲ್ಲ, ಇನ್ನ ಫೋಟೋ ತಗೊಳ್ಳೋದು ಆದ್ರೂ ಹೇಗೆ? ನೀವೇ ಬಂದು ನೋಡ್ಕೊಳ್ಳಿ ನೆಟ್ಗೆ ಅಂದ್ರೆ ಅದಕ್ಕೂ ಬರಲ್ಲ ಅಂತೀರ ನೀವು. ಹಾಗಾದ್ರೆ ನೀನು ಅವಳ ಮುಖ ಸರಿಯಾಗಿ ನೋಡಿಲ್ವಾ? ಈ ಹಂಗ್ ನೋಡೋಕ್ಕಾಗತ್ತೆ ಮೇಡಮರೇ? ಮುಖ ಮುಚ್ಕೊಂಡೇ ಇರ್ತಾಳೆ. ಹಂಗ ನೋಡಿದ್ರೆ 24 ಗಂಟೆ ಕ್ಯಾಮ್ರಾನ ಕೈಯಲ್ಲಿ ಇಟ್ಕೊಂಡೇ ಓಡಾಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಬಾಬಾ ಜೊತೆ ಕಾಂತಮ್ಮ ಬೆಂಗಳೂರು ನ್ಯೂಸ್ ಅಂತ ಹೇಳ್ಕೊಂಡು ಓಡಾಡಕ್ಕಾಗತ್ತೆ? ಕಾಂತಮ್ಮ, ನೀನ್ ಹೀಗೆಲ್ಲ ಮಾತಾಡ್ಲಿ ಅಂತನಾ ನಾನ್ ನಿನಗೆ ದುಡ್ಡು ಕೊಟ್ಟು ಅಲ್ಲಿ ಇಟ್ಟಿರೋದು? ನೀವು ಕೊಡ್ತಾ ಇರೋ ಕಾಸಿಗೆ ತಕ್ಕಂಗೆ ಕೆಲಸನೂ ನಾನು ಮಾಡ್ತಾ ಇದ್ದೀನಿ ಮೇಡಮರೇ. ನೀವು ನನ್ನ ಇಟ್ಟಿಲ್ಲ, ನಾನು ಇಲ್ಲಿರೋದಕ್ಕೆ ನೀವು ನನಗೆ ಕೆಲಸ ಕೊಟ್ಟು ಕಾಸು ಕೊಡ್ತಿರೋದು ಮೇಡಮರೇ. ಸರಿ ಸರಿ,
ನನ್ನ ಹತ್ರ ಈ ರೀತಿ ಮಾತಾಡೋ ಬದಲು ಈ ಬುದ್ಧಿವಂತಿಕೆನ ಅಲ್ಲಿ ಉಪಯೋಗಿಸು. ಆಯ್ತು ಬಿಡಿ ಮೇಡಮ್ ಅವರೇ, ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀರಾ? ಏನೋ ಸ್ವಲ್ಪ ಡಿಪ್ರೆಷನ್ ನಲ್ಲಿ ಇದ್ದೆ, ಏನಾಗಬೇಕೋ ಅದಾಗ್ಲಿಲ್ಲ, ಆಗ್ಬಾರದ್ದೇ ಆಯ್ತು ಜನಗಳೇ. ಹಾಗಂತ ಹೇಳಿ ನೀವು ದುಡ್ಡು ಕೊಡ್ತೀರಾ ಅಂದ ತಕ್ಷಣ ನಾನು ಬಯಸ್ಕೊಳಕ್ ಆಗತ್ತಾ ಜನಗಳೇ? ಬಯಸ್ಕೊಳಕ್ ಆಗಲ್ಲ. ನೋಡಿ, ನನಗೂ ಸ್ವಲ್ಪ ಮಾನ ಮರ್ವಾದೆ ಅನ್ನೋದೆಲ್ಲ ಇದೆ. ನೀವು ಮಾತಾಡ್ದಂಗೆಲ್ಲ ನಾನು ಅನ್ಸ್ಕೊಳ್ಳಲ್ಲ. ನೀವು ದುಡ್ಡು ಕೊಡ್ಬೋದು ಜನರೇ, ಆದ್ರೆ ಈ ವ್ಯಕ್ತಿತ್ವನ ಕೊಂಡ್ಕೊಳಕ್ ಆಗಲ್ಲ. ಸಾಕು ಸಾಕು, ಓವರಾಕ್ಟ್ ಮಾಡ್ಬೇಡ. ಇನಫ್. ಹೇಳೋ ಕೆಲ್ಸ ಹೇಳಿದ್ದೀನಿ. ದುಡ್ಡು ಬೇಕು ಅಂದ್ರೆ ಅದನ್ನ ಮಾರ್ ಮುಗಿಸು ಅಷ್ಟೇ. ಈ ಕಾಂತಮ್ಮ ಯಾಕೋ ಅತ್ತಿಯಾಗಾಡ್ತಿದ್ದಾಳೆ. ಇಲ್ಲ, ಇವಳನ್ನ ನಂಬ್ಕೊಂಡ್ರೆ ಕೆಲ್ಸ ಆಗಲ್ಲ ಅನ್ಸುತ್ತೆ. ಆ ಮನೆಯಲ್ಲಿ ಬೇರೆ ಯಾರನ್ನಾದ್ರೂ ನೋಡ್ಕೋಬೇಕು. ಇಂದ್ರಮ್ಮ, ರೈಟ್, ಆ ಇಂದ್ರಮ್ಮನ್ನ ಕೇಳಬೇಕು. ಶಿ ಮೈಟ್ ಹೆಲ್ಪ್ ಮೀ. ಇವಮ್ಮ ಫೋನ್ ಮಾಡಿದಾಗೆಲ್ಲ ಬರೀ ಬೈತಿರ್ತಾಳೆ. ಹೂ ಕತಮ್ಮ, ನಿನಗಾದ್ರೂ ಒಂಚೂರು ಮಾನ ಮರುವದೆ ನಾಚಿಕೆ ಅಂತ ಏನಿಲ್ವಾ? ನೋಡು, ನಾಯಿಗೆ ಬೈದು ನಾಯಿಗೆ ಬಿಸ್ಕಿಟ್ ಹಾಕದಂಗೆ ಇಟ್ಟಿಟೆ ಹಾಕ್ತಾಳೆ ದುಡ್ಡನ್ನ. ಒಂದು ಸರಿ ದೇಬ್ಕೊಂಡ್ರೆ ಸರಿಯಾಗಿ ದೇಬ್ಕೋಬೇಕು. ನೋಡೋಣ, ಪ್ಲಾನ್ ಮಾಡ್ತೀನಿ ಅದಕ್ಕೂ. ಈ ಅಮ್ಮನ ಜೊತೆ ಸೇರ್ಕೊಂಡು ನಾನು ಹಾಳಾಗ್ಬಿಟ್ಟೆ. ಆ ಶ್ರಾವಣಿ ಮೇಡಮ್ ಜೊತೆಗಾದ್ರೂ ಇದ್ದಿದ್ರೆ ಈ ಮನೆಯಲ್ಲಿ ಮಹಾರಾಣಿ ತರ ಇರ್ತಿದ್ದೆ. ಆದ್ರೆ ಏನು ಮಾಡೋದು, ಆಗಿದ್ದ ಆಗೋಯ್ತು, ಏನ್ ಮಾಡಕ್ಕಾಗುತ್ತೆ? ಏನು ಸಾಹೇಬ್ರೆ, ಬರ್ತಾ ಬರ್ತಾ ಮಾತು ಕಮ್ಮಿ ಆಗ್ತಿದೆ, ಮತ್ತೇನೋ ಜಾಸ್ತಿ ಆಗ್ತಿದೆ. ಮತ್ತೂ ಜಾಸ್ತಿ ಆಗ್ತಿದೆ, ಮುತ್ತೂ ಜಾಸ್ತಿ ಆಗ್ತಿದೆ. ಮತ್ತೂ ಇಲ್ಲ ಮುತ್ತೂ ಇಲ್ಲ, ಹೊತ್ತಾಯ್ತು, ನಿದ್ದೆ ಮಾಡಬೇಕು. ನಿದ್ದೆ ಮಾಡೋದ? ಅಲ್ಲ ಮೇಡಮ್, ಈಗ ತಾನೇ ಮಾತು ಕಮ್ಮಿ ಆಯಿತು ಅಂತ ಹೇಳಿರಿ ತಾನೆ. ಈಗ ಮತ್ತೂ ಇಲ್ಲ ಮುತ್ತೂ ಇಲ್ಲ, ಕಡೆ ಪಕ್ಷ ಮಾತಾದರೂ ಆಡ್ಬೋದಲ್ವ ಮೇಡಮ್? ಆಯ್ತಪ್ಪ ಆಯ್ತು, ಕೂತ್ಕೋಬಾ, ಮಾತಾಡ. ಅದೇನು ಮಾತಾಡ್ಬೇಕು ಹೇಳು ಮೇಡಮ್. ನಾವಿಬ್ಬರು ಮಾತಾಡಬೇಕು ಅಂದರೆ ಏನಾದರೂ ಒಂದು ವಿಚಾರನೇ ಇರಬೇಕಂತೇನಿಲ್ಲ. ಈಗ ಇಬ್ಬರು ಸಂತೋಷವಾಗಿರಬೇಕು, ಸುಖವಾಗಿ ಜೀವನ ಮಾಡಬೇಕು ಅಂತ ಇಬ್ಬರು ಮನಸ್ಸಲ್ಲಿದ್ದರೆ ನಾವು ಏನೇ ಮಾತಾಡಿದ್ರು ಮುತ್ತಿನಾಗಿರುತ್ತೆ. ಹೌದು ಸುಬ್ಬು, ನನಗೆ ನನ್ನ ಲೈಫ್ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಒಂಥರ ಆಶ್ಚರ್ಯ ಆಗುತ್ತೆ ಗೊತ್ತಾ. ನಾನು ನನ್ನ ಜೀವನದಲ್ಲಿ ಇಷ್ಟು ಖುಷಿಯಾಗಿರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಪರಂಜಿ ಥರ ಗಂಡ ಸಿಕ್ಕಿರೋವಾಗ ನಾನು ಖುಷಿಯಾಗಿರ್ಲೇಬೇಕಲ್ವಾ? ನನ್ಗೆ ಯಾವ ತೊಂದರೆ ಆಯ್ತದೆ, ನಾನು ಸದ್ಯಕ್ಕೆ ಇವ್ನಿ. ಆದರೂ ನೀನು ನೋಡಿದ್ರೆ ನಾಯಿ ಎಲ್ಲ ಇದೆಯಾ, ಸೋಡ ತಗೋಬ ಅಂತ ಹೇಳಿದ.